ಗಾಡಿ ನಿಮ್ದು ಹವ ನಮ್ದು. ಡೇ 162. ಇತ್ತೀಚೆಗೆ ಕ್ಲೈಮೇಟ್ ಹೆಂಗಾಗಿದೆ ಅಂದ್ರೆ ರಾತ್ರಿ 8 ಗಂಟೆ ಆದ್ರೂ ರಾತ್ರಿ ಆಗಲ್ಲ, ಬೆಳಿಗ್ಗೆ 5 ಗಂಟೆಗೆ ಬೆಳಕಾಗಿರುತ್ತೆ. ಅದ್ ಬೆಳಕಾದ್ರೂ ಇರ್ಲಿ ಕತ್ಲಾದ್ರೂ ಇರ್ಲಿ, ನಾವು ಜಿಮ್ಮಿಗೆ ಹೋಗೋದ್ ಮಾತ್ರ ನಿಲ್ಸಲ್ಲ. ಕಾಫಿಯಿಂದ ಡೇ ಸ್ಟಾರ್ಟ್ ಮಾಡಿ ಜಿಮ್ಮಿಗೆ ಬಂದು ವಾರ್ಮ್ ಅಪ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ ಅಣ್ಣಂಗ ಅದ್ ಏನ್ ಮೋಟಿವೇಶನ್ ಬಂದಿತ್ತೋ ಗೊತ್ತಿಲ್ಲ, ಬೆಳಿಗ್ಗೆ 5:30ಗೆ ಜಿಮ್ಮಿಗೆ ಎಂಟ್ರಿ ಕೊಟ್ಟ. ನೋಡೋಣ ಆ ಮೋಟಿವೇಶನ್ ನ ಎಷ್ಟ್ ದಿನ ಕಂಟಿನ್ಯೂ ಮಾಡ್ತಾನೆ, ಎಷ್ಟ್ ದಿನ ಗ್ಯಾಪ್ ಮಾಡ್ತಾನೆ ಅಂತ ಹೇಳಿ. ನಾನ್ ಇವಾಗ ಮಾಡ್ತಾ ಇದ್ದಿದ್ ಬ್ರೇಕ್ಫಾಸ್ಟ್ ಅಲ್ಲಿ ಮತ್ತೊಂದು ಫ್ರೂಟ್ ನ ಆಡ್ ಮಾಡಿದೀನಿ, ಪೊಮೊಗ್ರಾನೇಟ್ ಫ್ರೂಟ್. ಈ ಫ್ರೂಟ್ ಇದ್ರ ಜೋಡಿ ಏನ್ ಮಸ್ತ್ ಕಾಂಬಿನೇಷನ್ ಆಗುತ್ತಂದ್ರೆ ನೆಕ್ಸ್ಟ್ ಲೆವೆಲ್ ಗುರು. ಇದ್ರ ಟೇಸ್ಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇರ್ಲಿ ಅಂದ್ರೂ ತಲೆ ಓಡಿಸಿ ಒಂದ್ ಫ್ರೂಟ್ ನ ಆಡ್ ಮಾಡಿದ್ದಕ್ಕೆ ಒಳ್ಳೇದೇ ಆಯ್ತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ ಆಫೀಸಿಗೆ ಬಂದ್ ಲಾಗಿನ್ ಆದ್ವಿ. ಈ ಏಜ್ ಅಲ್ಲಿ ಅಂಕಲ್ ಈ ಒಂದ್ ಜ್ಯೂಸ್ ಅಲ್ಲಿ ಇರೋದ್ ನೋಡಿ ತುಂಬಾ ಖುಷಿ ಆಯ್ತು ಗುರು. ಹೌದು ಹೆಂಗೆ ಹವಾ ಫುಲ್ ಡೇಂಜರ್ ಐತಿ ನೋಡಿ ಸರ್. ಸರ್ವಿಸ್ ಇಂಪಾರ್ಟೆಂಟ್. ಗಾಡಿ ನಿಮ್ದು ಹವ ನಮ್ದು. ಕೇಳಿದ್ರಲ್ಲ ಗುರು ಅಂಕಲ್ ಡೈಲಾಗ್ ನ. ಲೈಫ್ ಅಲ್ಲಿ ಅದ್ ಏನೇ ಟೆನ್ಷನ್ ಇದ್ರು ಅದನ್ನೆಲ್ಲ ಹೊರಗೆ ಇಟ್ಟು ಎಷ್ಟ್ ನಗ್ನಗ್ತಾ ಇದಾರೆ ನೋಡಿ. ಇವ್ರನ್ನ ನೋಡ್ ನಾವ್ ಕಲಿಯೋದ್ ತುಂಬಾ ಇದೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬರ್ತೀನಿ ಗುರು, ಟಾಟಾ.